ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವತ್ತು ನಮ್ಮ ಆಫೀಸಲ್ಲಿ ರೋಡ್ ಸೇಫ್ಟಿ ಅಂತೇಳಿ ಒಂದು ಈವೆಂಟ್ನ ಮಾಡ್ತಾ ಇದ್ದಾರೆ. ಈ ಈವೆಂಟ್ನ ಬರೀ ಯಾವ ಥರ ಅಂದ್ರೆಗಿನ ಬರೀ ಈವೆಂಟ್ ಥರ ಅಲ್ಲ ಅಂತ ಒಂದು ಬಿಸ್ನೆಸ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ಟ್ರಾಫಿಕ್ ಚಲನ್ ಸೆಟಲ್ಮೆಂಟ್ ಡೆಸ್ಕ್ ಅಂತೇಳಿ ರೋಡ್ ಸೇಫ್ಟಿ ಮಾಡೋದ್ರಿಂದ ಇಲ್ಲಿ ಚಲನು ಪೇ ಮಾಡ್ತಾ ಇದ್ದಾರೆ. ಇದ್ರೊಂದು ಬಿಸ್ನೆಸ್ ಆಪರ್ಚುನಿಟಿ. ಆ್ಯಂಡ್ ಇಲ್ಲಿ ಬರ್ರಿ, ಈಗ ಇಲ್ಲಿ ನೋಡಿ ಇವರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಈವೆಂಟ್ನ, ಯಾವುದೇ ಒಂದು ಬಿಸ್ನೆಸ್ನ ಜಸ್ಟ್ ಒಂದು ಈವೆಂಟ್ನ ಕ್ರಿಯೇಟ್ ಮಾಡ್ಕೊಂಡು ನಾವು ಒಂದು ಬಿಸ್ನೆಸ್ ಮಾಡ್ಕೋಬೇಕಂತೇಳಿ ಬೆಸ್ಟ್ ಎಕ್ಸಾಂಪಲ್ ಇದು ನಿಮಗೆ. ಹಾಯ್ ಸರ್, ನಮಸ್ಕಾರ. ಹಾಯ್, ನಮಸ್ಕಾರ ಸರ್. ಆ್ಯಕ್ಚುಲಿ ಈ ಈವೆಂಟ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಇಲ್ಲಿ ನಮ್ಮ ಆಫೀಸಲ್ಲಿ ಇದೆ ಅಂತೇಳಿ? ಆ್ಯಕ್ಚುಲಿ ಒನ್ ಆಫ್ ಯುವರ್ ಕೊಲೀಗ್, ನಿಮ್ಮ ಕೊಲೀಗ್ ಬಂದಿದ್ರು. ದೇ ಹ್ಯಾಡ್ ಮೇಲ್ ಮಾಡಿದ್ರು ನಮಗೋಸ್ಕರ ರಿಗಾರ್ಡಿಂಗ್ ದಿಸ್ ರೋಡ್ ಸೇಫ್ಟಿ ಮಾಡ್ತಾ ಇದ್ದಾರಂತ, ಒಂದು ಈವೆಂಟ್ ನಡೀತಾ ಇದೆ ಅಂತ. ಸೊ ದೇ ಹ್ಯಾಡ್ ಆಸ್ಕ್ಡ್ ಅಂತ, ಮಾಡ್ತೀರಾ ಏನಾದರೂ ಈವೆಂಟ್ ಥರ ಹಾಕ್ಸ್ತೀರಾ, ಸ್ಟಾಲ್ ಹಾಕೋಕ್ಕಾಗತ್ತಾ? ಸೊ ಆ್ಯಸ್ ಅ ಬಿಸ್ನೆಸ್ ಪರ್ಸನ್ ವಿ ಡೋಂಟ್ ವಾಂಟ್ ಟು ಲೂಸ್ ದ ಅಪರ್ಚುನಿಟಿ. ಲೂಸ್ ಮಾಡೋಕ್ಕೆ ಏನು ಇರಲ್ಲ. ಆ ಪಾಯಿಂಟಿಂದ ನಾವು ಇಲ್ಲ, ಭಾಳ ನನಗೂ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಆ್ಯಕ್ಚುಲಿ ನಾವು ಈವೆಂಟ್ ಮಾಡ್ತಿರೋದು ಒಂದು ಆಫೀಸಲ್ಲಿ. ಇಲ್ಲಿ ನೋಡಿ, ಈವೆಂಟ್ ಜೊತೆಗೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇದೊಂದು ಬೆಸ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನಿಸ್ತು. ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ 15% ಡಿಸ್ಕೌಂಟ್ ನೋಡಿದೆ. ಅದೇ 15% ಡಿಸ್ಕೌಂಟ್ ನಮ್ಮ ಆಡಿಯನ್ಸ್ ಯಾರಾದರೂ ಲೈಕ್ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡ್ರೆ ಅವ್ರಿಗೆ ಕೊಡ್ತೀರಾ ಸರ್ ನೀವು? ಎಸ್, ನಾವು ಮಾಡಿಕೊಡ್ತೀವಿ. ಬಟ್ ನಿಮ್ಮ ರೆಫರೆನ್ಸ್ ಇರಬೇಕು. ಇನ್ಸ್ಟಾಗ್ರಾಮ್ ಅಕೌಂಟ್ ಚಾನಲ್ ನೇಮ್ ಹಾಕಿದ್ರೆ ಅವ್ರು ನಿಮಗೆ ಅದಕ್ಕೆ ಮಾಡ್ಕೊಡ್ಬೋದು. ನಿಮ್ಮ ನಂಬರ್ ಅವ್ರಿಗೆ ಕೊಡ್ಬೋದಾ ಸರ್? ವಾಟ್ಸಪ್ ನಂಬರ್ ಅಥವಾ ಕೊಡ್ಬೋದು ಸರ್. ಫೋನ್ ನಂಬರ್? ಎಸ್, ಕೊಡ್ಬೋದು. 2 ನಂಬರ್ ಕೊಡ್ತೀವಿ. ಯು ಕ್ಯಾನ್ ಗೋ ಹೆಡ್ ವಿತ್ ದಟ್ ಆಲ್ಸೋ. ಓಕೆ. ಆನ್ಲೈನ್ ಆರ್ಡರು ಮಾಡ್ಕೊಡ್ಬೋದು. ನಿಮ್ಮ ರೆಫರೆನ್ಸ್ ಬಂದರೆ, ಸ್ಟೋರ್ ಬಂದ್ರೂ ಮಾಡ್ಕೊಡ್ತೀವಿ.